ಹಲೋ SSLC ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್ ಅದರೊಳಗೆ ನಾವು ಒಂದು ವಿಡಿಯೋ ಮಾಡಿದ್ದೆ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸಿನ ಕ್ವಶನ್ಸ್ ಅದರೊಳಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೀನಿ. ಈ ವಿಡಿಯೋದೊಳಗಡೆ 4 ಮಾರ್ಕ್ಸಿಗೆ ಬರ್ಬೋದು ಅಥವಾ 5 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ಕೇಳ್ಬೋದು ಅವರು. ಆಮೇಲೆ ಈ ವಿಡಿಯೋ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಏನು ಕ್ವಶನ್ ಕೊಟ್ಟಿದ್ರು ಅದರೊಳಗೆ ಎಷ್ಟು ಸಾಲಿಡ್ ಶೇಪ್ಸ್ ಅದಾವೆ. ಈಗ ನಮಗೆ ಸಾಲಿಡ್ ಶೇಪ್ಸು ನಿಮಗೆ ಎಷ್ಟು ಸಿಲೆಬಸ್ಗೆ ಇರೋ ಸಾಲಿಡ್ ಶೇಪ್ಸ್ ಯಾವ್ಯಾವ ಅಂದರೆ ಸಿಲಿಂಡರ್, ಕೋನ್, ಹೆಮಿಸ್ಪಿಯರ್, ಸ್ಪಿಯರ್, ಫ್ರಸ್ಟಮ್ ಆಫ್ ಎ ಕೋನ್. ಇಷ್ಟು ಸಾಲಿಡ್ ಶೇಪ್ಸ್ ಅದಾವೆ. ಆ ಸಾಲಿಡ್ ಶೇಪ್ಸ್ದೊಳಗಡೆ ಪ್ರಾಬ್ಲಮ್ದೊಳಗೆ ಯಾವ ಸಾಲಿಡ್ ಶೇಪ್ ಯೂಸ್ ಮಾಡ್ಯಾನ, ಏನು ಕಂಡು ಹಿಡೀರಿ ಅಂತ ಕೇಳ್ಯಾರ. ಈಗ ಫಾರ್ ಎಕ್ಸಾಂಪಲ್ CSA ಅಂತ ಕೇಳಿದರೆ ಅಥವಾ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಅಂತ ಕೇಳಿದರೆ ಅದರ ಎಷ್ಟು ಸಾಲಿಡ್ ಶೇಪ್ಸ್ ಅದಾವಲ್ಲ ಅಷ್ಟು ಸಾಲಿಡ್ ಶೇಪ್ಸ್ ಅಂತ CSA ಕಂಡು ಹಿಡಿಬೇಕಾಗತ್ತೆ, ಅವ್ನು ಕೂಡಿಸ್ಬೇಕು ಮತ್ತೆ. ಅದೇ ರೀತಿ ಕೆಪಾಸಿಟಿ ಅಥವಾ ವ್ಯಾಲ್ಯೂಮ್ ಅಂತ ಕೇಳಿದರೆ ಆ ಸಾಲಿಡ್ ಶೇಪ್ಸದ್ದು ವ್ಯಾಲ್ಯೂಮ್ ಫಾರ್ಮುಲಾ ಹಚ್ಚಬೇಕು. ಈಗ ನಿಮಗೆ ಪ್ರಾಬ್ಲಮ್ನ ಓದಿದ ಮೇಲೆ ಏನು ಕಂಡಿಡಿ ಅಂದರು ಆ ಡೈಗ್ರಾಮ್ದೊಳಗೆ ಎಷ್ಟು ಸಾಲಿಡ್ ಶೇಪ್ಸ್ ಅದಾವೆ ಅದ್ರಗಳದ್ದು ಫಾರ್ಮುಲಾ ಎಕ್ಸಾಕ್ಟಾಗಿ ಬರೆದ್ಬಿಟ್ರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಫಸ್ಟ್ ಕ್ವಶನ್ ಓದ್ತೀನಿ ನೋಡ್ರಿ. ಎ ಟಾಯ್ ಅಂದರೆ ಆಟ ಆಡೋದು ಗೊಂಬಿ. ಎ ಟಾಯ್ ಈಸ್ ಮೇಡ್ ಇನ್ ದ ಶೇಪ್ ಆಫ್ ಸಿಲಿಂಡರ್ ವಿತ್ ಹೆಮಿಸ್ಪಿಯರ್ at one end and right. A toy is made in the shape of cylinder with hemisphere at one end. ನೋಡ್ರಿ, ಇದು ಸಿಲಿಂಡರ್, ಮಿಡಲ್ ಇದ್ದಿದ್ದು ಸಿಲಿಂಡರ್. ಈ ಸಿಲಿಂಡರ್ಗೆ ಒನ್ ಎಂಡಿಗೆ ಹೆಮಿಸ್ಪಿಯರ್ ಆ್ಯಂಡ್ ಎ ಕೋನ್ ಎಟ್ ದ ಅದರ್ ಎಂಡ್. ಈ ಎಂಡಿಗೆ ಕೋನು, ಈ ಎಂಡಿಗೆ ಹೆಮಿಸ್ಪಿಯರ್. ದ ಲೆಂತ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್ ಈಸ್ 20 ಸೆಂಟಿಮೀಟರ್. ಈ ಸಿಲಿಂಡರ್ ಐತಲ್ಲ, ಈ ಸಿಲಿಂಡರ್ದಷ್ಟೇ ಲೆಂತ್ 20 ಸೆಂಟಿಮೀಟರ್ ಅಥವಾ ಹೈಟ್ ಅಂತಲೂ ಕರಿತೀವಿ. ಇಟ್ಸ್ ಡಯಾಮೀಟರ್ ಈಸ್ 10 ಸೆಂಟಿಮೀಟರ್. ಡಯಾಮೀಟರ್ ಆಫ್ ದಿಸ್ ಸಿಲಿಂಡರ್ ಈಸ್ 10 ಸೆಂಟಿಮೀಟರ್. ನೆನ್ಪಿಟ್ಕೋರಿ, ಕ್ವಶನ್ ಓದಬೇಕಾದ್ರೆ ಡಯಾಮೀಟರ್ 10 ಅಂತ ಓದಿದಾಗ ನಿಮ್ಮ ಮೈಂಡ್ನೊಳಗೆ ರೇಡಿಯಸ್ 5 ಅಂತ ಬರಬೇಕು. ಇದರ ಅರ್ಧ ಡಯಾಮೀಟರ್ ಅರ್ಧ ರೇಡಿಯಸ್ ಇರುತ್ತೆ. ಇಫ್ ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ ಎಲ್, ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್, ಈಸ್ 13 ಸೆಂಟಿಮೀಟರ್, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಆಯ್ತಾ, ಇಲ್ಲೇನು ಕೇಳಿದ್ರಿ ನಿಮ್ಮ ಕ್ವಶನ್, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಈ ಟಾಯ್ದು ಸರ್ಫೇಸ್ ಏರಿಯಾ ಕಂಡಿಡಿ ಅಂದಾರ. ಈ ಟಾಯ್ದೊಳಗೆ ಎಷ್ಟು ಶೇಪ್ಸ್ ಅದಾವು? ಒಂದು ಕೋನ್ ಐತಿ, ಒಂದು ಸಿಲಿಂಡರ್ ಐತಿ, ಒಂದು ಹೆಮಿಸ್ಪಿಯರ್ ಐತಿ. ಈ ಮೂರು ಸಾಲಿಡ್ ಸರ್ಫೇಸ್ ಏರಿಯಾ ಕಂಡು ಹಿಡಿಬೇಕಂದ್ರೆ CSA ಆಫ್ ಎ ಕೋನ್ ಪ್ಲಸ್ CSA ಆಫ್ ಎ ಸಿಲಿಂಡರ್ ಪ್ಲಸ್ CSA ಆಫ್ ಎ ಹೆಮಿಸ್ಪಿಯರ್. ಇಷ್ಟು ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. ಫಸ್ಟ್ ಇವು ಮೂರರದ್ದು ಹೆಸರು ಬರ್ಕೋರಿ. ಫಸ್ಟ್ ಹೆಮಿಸ್ಪಿಯರ್ ಇದ್ರದ್ದು ರೇಡಿಯಸ್ ಎಷ್ಟಪ್ಪ? ಇದು ಡಯಾಮೀಟರ್ 10 ಅಂದ್ರೆ ರೇಡಿಯಸ್ 5 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಯಾರದಾರ? ಸಿಲಿಂಡರ್ ರೇಡಿಯಸ್ ಇಟ್ ಈಸ್ ಆಲ್ಸೋ 5 ಸೆಂಟಿಮೀಟರ್ ಅಂಡ್ ದ ಹೈಟ್ ಆಫ್ ಸಿಲಿಂಡರ್ 20 ಸೆಂಟಿಮೀಟರ್. ನೆನ್ಪಿಟ್ಕೋರಿ, ಅಡ್ಡಿಟ್ಟಾರ ಅವರು ಇದನ್ನು ಸಿಲಿಂಡರ್ನ 20 ಸೆಂಟಿಮೀಟರ್ ಗೋಟೆ ನಿಂದ್ರಿಸಿದ್ರೆ ಹೈಟ್, ಸೊ H is 20 ಸೆಂಟಿಮೀಟರ್. ಆ್ಯಂಡ್ ಫಾರ್ ಕೋನ್ ರೇಡಿಯಸ್ 5 ಸೆಂಟಿಮೀಟರ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ 13 ಸೆಂಟಿಮೀಟರ್. ಇಷ್ಟು ಸಿಕ್ಕುವ. ಈಗ ನಮಗೆ ಏನು ಕಂಡಿಡಿ ಅಂತಾರ? ಸರ್ಫೇಸ್ ಏರಿಯಾ ಆಫ್ ಟಾಯ್ ಅಂತ ಕೇಳ್ಯಾರ ಅವರು. ಇಲ್ಲಿ ಬರೀಬೇಕು ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಈಸ್ ಈಕ್ವಲ್ ಟು, ಹೇಳ್ರಿ ಮತ್ತೆ ಫಾರ್ಮುಲಾ, CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್ ಪ್ಲಸ್ CSA ಆಫ್ ಕೋನ್. ಆಯ್ತಾ? CSA ಆಫ್ ಎ ಸಿಲಿಂಡರ್ ಫಾರ್ಮುಲಾ ಏನು? 2πRh. CSA ಆಫ್ ಎ ಹೆಮಿಸ್ಪಿಯರ್ 2πr² ಪ್ಲಸ್ CSA ಆಫ್ ಎ ಕೋನ್ πRL. ಅಲ್ವಾ? ಈ ಮೂರೂ ಕಡೆನೂ ಕಾಮನ್ ಯಾರದಾರ? ಪೈ ಮೂರು ಕಡೆ ಐತೆ, ಅದು ಕಾಮನ್ ಹೊರಗಡೆ ಹಾಕ್ರಿ. ರೇಡಿಯಸ್ ಅದನ್ನು ಹೊರಗೆ ಹಾಕ್ರಿ. ಇದ್ರೊಳಗೆ ಪೈ ಹೋತು, ಆರ್ ಹೋತು, ಏನು ಉಳಿತು? 2H ಉಳಿತಪಿ. ಪ್ಲಸ್ ಇಲ್ಲಿ ಒಂದು ಪೈ 2 ಆರ್ದೊಳಗೆ ಒಂದು ಆರ್ ಹೋಗೈತಿ, ಇನ್ನೂ ಒಂದು ಆರ್ ಉಳಿದೈತಿ, 2R. ಪೈ ಆರ್ ಹೋಗೈತಿ, ಎಲ್ ಅಪಿ. ಪೈ ವ್ಯಾಲ್ಯೂ 22/7 ಇಂಟು ರೇಡಿಯಸ್, ಎಲ್ಲ ಕಡೆ ರೇಡಿಯಸ್ ಸೇಮ್ ಇರುತ್ತೆ, ದಟ್ ಈಸ್ 5. ಆಯ್ತಾ? ರೇಡಿಯಸ್ 5. 2 ಇಂಟು H ಅಂದ್ರೆ ಸಿಲಿಂಡರ್ ಹೈಟ್, ಅದು 20 ಪ್ಲಸ್ 2 ಇಂಟು ರೇಡಿಯಸ್, ದಟ್ ಈಸ್ 5 ಪ್ಲಸ್ ಸ್ಲ್ಯಾಂಟ್ ಹೈಟ್ ನೋಡ್ರಿ ಎಲ್ 13. ಆಯ್ತಾ? 22/7 ಇಂಟು 5 ಇಂಟು ಬ್ರಾಕೆಟ್ 22 40, 5 10 ಪ್ಲಸ್ 13. ಆಯ್ತಾ? ಸೊ 22/7 ಇಂಟು 5 ಇಂಟು 40 10 ಕೂಡಿಸಿದ್ರೆ 50, 51 13 63
7 ಒಂದ್ಲಿ 7 9ಲಿ. ಸೊ 22 ಇಂಟು 5 ಇಂಟು 9 45 ಆತಪಿ. 9 45 45 ಇಂಟು 22 45 ಇಂಟು 22 ದಟ್ ಈಸ್ 990 ಏರಿಯಾ ಅಂತ ಕೇಳಿರಿಲ್ಲ, ದಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್ ಬರೀಬೇಕು. ಅದಕ್ಕೆ ಸರ್ಫೇಸ್ ಏರಿಯಾ ಅಂದಾರ. ಏರಿಯಾ ಅಂತ ಶಬ್ದ ಬಂದಾಗ ಸೆಂಟಿಮೀಟರ್ ಬರೋದು ಸ್ಕ್ವೇರ್ ಬರೀಬೇಕು. ವ್ಯಾಲ್ಯೂಮ್ ಅಥವಾ ಕೆಪಾಸಿಟಿ ಕೇಳಿದಾಗ ಸೆಂಟಿಮೀಟರ್ ಬರೋದು ಮೇಲೆ 3 ಅಂಕಿ ಬರೀಬೇಕು, ಕ್ಯೂಬ್. ಅರ್ಥ ಆಯ್ತಾ ಈ ಕ್ವಶನ್? ನೋಡ್ರಿ 5 ಮಾರ್ಕ್ಸಿಗೆ ನೀವೇನೇನು ಬರಿಬೋದು ಹೇಳಿ? CSF ಸಿಲಿಂಡರ್ ಫಾರ್ಮುಲಾ ಬರಿಬೋದಾ? CSF ಹೆಮಿಸ್ಪಿಯರ್, CSF ಕೋನ್ ಕರೆಕ್ಟಾಗಿ ಫಾರ್ಮುಲಾ ಬರೋದು. ಯಾರು ಕಾಮನ್ ಅವ್ರು ಹೊರಗೆ ಹಾಕಿಬಿಟ್ರೆ ಸಿಂಪಲ್ ಆಗಿ ಆ ನಂಬರ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಂದರೆ ಆನ್ಸರ್ ಸಿಕ್ಬಿಡುತ್ತೆ. ಆದ್ರಿಂದ 5 ಮಾರ್ಕ್ಸಿನ ಪ್ರಾಬ್ಲಮ್ಸು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಏನು ಕೇಳ್ಯಾರ? ಇಲ್ಲಿನದು ಟಾಯ್ ಅಂತಾನೆ ಹೆಸರು ಯೂಸ್ ತಗೊಂಡಾರ ಅವರು. ಟಾಯ್. ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಕೋನ್ ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್. ಅಂದ್ರೆ ಈ ಕೋನ್ ಹೆಮಿಸ್ಪಿಯರ್ ಮೇಲ್ಗಡೆ ಇಟ್ಟಾರ ವಿತ್ ಸಮ್ ರೇಡಿಯಸ್ ಗೊತ್ತಿಲ್ಲ. ಇಫ್ ದ ಡಯಾಮೀಟರ್ ಆಫ್ ಕೋನಿಕಲ್ ಪೋರ್ಷನ್ ಈಸ್ 6 ಸೆಂಟಿಮೀಟರ್. ಈ ಏನು ಕೋನ್ ಐತಲ್ಲ ಇದ್ರದ್ದು ಡಯಾಮೀಟರ್ ಈ ಎಂಡ್ನಿಂದ ಈ ಎಂಡಿಗೆ 6 ಸೆಂಟಿಮೀಟರ್ ಅಂದಾರ. ಅಂದ್ರೆ ಇಲ್ಲಿಗೆ ಮಿಡ್ ಪಾಯಿಂಟ್ ಆಗ್ತದೆ. ಅಂದ್ರೆ ಇದು 3 ರೇಡಿಯಸ್. ಆ್ಯಂಡ್ ಇಟ್ಸ್ ಹೈಟ್ ಈಸ್ 4 ಸೆಂಟಿಮೀಟರ್. ಇದರ ಹೈಟ್ ಬಂದು 4 ಸೆಂಟಿಮೀಟರ್. ಫೈಂಡ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಇಲ್ಲಿ ನೋಡ್ರಿ ಕ್ವಶನ್ ಏನು ಕೇಳ್ಯಾರ? ಸರ್ಫೇಸ್ ಏರಿಯಾ ಅಂತ ಕೇಳ್ಯಾರ. ಎಷ್ಟು ಸಾಲಿಡ್ ಶೇಪ್ಸ್ ಅದಾವು? ಒಂದು ಕೋನ್ ಐತಿ, ಒಂದು ಹೆಮಿಸ್ಪಿಯರ್ ಐತಿ. ಫಸ್ಟ್ ಕೋನಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಬರೋದು ಬಿಡ್ರಿ. ಕೋನದ ರೇಡಿಯಸ್ 3 ಸೆಂಟಿಮೀಟರ್ ಆ್ಯಂಡ್ ದ ಹೈಟ್ ಆಫ್ ಕೋನ್ ಈಸ್ 4 ಸೆಂಟಿಮೀಟರ್. ದೆನ್ ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಬೇಕು. ಫಾರ್ಮುಲಾ ಏನು? L² = R² ಪ್ಲಸ್ H². ಸೊ L = √R² ಪ್ಲಸ್ H². ಸೊ √R ಅಂದ್ರೆ ಎಷ್ಟೈತಿ? 3² ಪ್ಲಸ್ 4² ಎಷ್ಟಾಗುತ್ತೆ ಗೊತ್ತಾ? 16 1 9 25 ಆತಪಿ. 25 ಅಂದ್ರೆ 5. ಸೊ ದ ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ ಈಸ್ 5 ಸೆಂಟಿಮೀಟರ್. ಇದನ್ನ ನಾವೇ ಕಂಡು ಹಿಡ್ಕೋಬೇಕು. ಕೋನಿಗೆ ರೇಡಿಯಸ್ ಕೊಟ್ಟಿರ್ತಾರ, ಹೈಟ್ ಕೊಟ್ಟಾಗ ಸ್ಲ್ಯಾಂಟ್ ಹೈಟ್ ಕಂಪಲ್ಸರಿ ಬೇಕು. ಯಾಕಂದ್ರೆ CSF ಕೋನ್ ಈಸ್ πr ಇಂಟು L. ಸ್ಲ್ಯಾಂಟ್ ಹೈಟ್ ಬರುತ್ತೆ ಅಲ್ಲಿ. ಇಲ್ಲಿ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ ಅಂತ ಕೈ ಬಿಡೋಂಗಿಲ್ಲ. ಆ ಸ್ಲ್ಯಾಂಟ್ ಹೈಟ್ ನಾವೇ ಕಂಡು ಹಿಡಿಬೇಕು. ಆಯ್ತಾ? ಹೆಮಿಸ್ಪಿಯರಿಗೆ ಏನು ಕೊಟ್ಟಾರ? ಹೆಮಿಸ್ಪಿಯರಿಗೆ ರೇಡಿಯಸ್ ಇದ್ರೆ ಸಾಕು. ಸೊ ಹೆಮಿಸ್ಪಿಯರ್ ರೇಡಿಯಸ್ ಈಸ್ 3 ಸೆಂಟಿಮೀಟರ್ ಕೊಟ್ಟಾರ ಅವರು. ಹಂಗಾದ್ರೆ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಸರ್ಫೇಸ್ ಏರಿಯಾ ಆಫ್ ಟಾಯ್ is equal to CSA of cone plus CSA of hemisphere. CSF cone formula ಹೇಳ್ರಿ πr into L plus CSF hemisphere 2πr². ಕಾಮನ್ ಯಾರು? ಪೈ ಕಾಮನ್, ರೇಡಿಯಸ್ ಕಾಮನ್. ಇಲ್ಲಿ ಏನು ಉಳಿತಪ್ಪಿ? L ಉಳಿತು, 2 ಉಳಿತು. ಇದ್ರಾಗ ರೇಡಿಯಸ್ 2 ಇದ್ದು ಅಂತ ಹಾಕಿವಿ, ಇನ್ನೊಂದು 6 ಉಳಿತಿದೆ. ಪೈ 22/7 ಟು ರೇಡಿಯಸ್ 3 ಸೆಂಟಿಮೀಟರ್. ಸ್ಲ್ಯಾಂಟ್ ಹೈಟ್ ಕಂಡು ಹಿಡಿದೀವಿ 5 ಪ್ಲಸ್ 2 ಇಂಟು 3 ಆಯ್ತಾ? 2 3 6 ಆಗುತ್ತಪ್ಪಿ. 22/7 ಇಂಟು 3 ಇಂಟು ಇಲ್ಲಿ ನೋಡ್ಕೊರಿ 2 3 6 6 5 ಕೂಡಿಸ್ರಪ್ಪಿ 11. ಸೊ 22 ಇಂಟು 11 3 33 ಡಿವೈಡೆಡ್ ಬೈ 7. ಆಯ್ತಾ? ಇಲ್ಲಿ ತನೂ ನೀವು ಕರೆಕ್ಟಾಗಿ ಬಿಡಿಸ್ಬಿಟ್ರೆ ಸಾಕು, ನಿಮಗೆ ಎಷ್ಟಾದರೂ ಸ್ವಲ್ಪನಾದರೂ ಆನ್ಸರ್ ಗೊತ್ತಾಗತ್ತೈತಿ. ಹೌದಾ? ಅವಾಗ ಏನು ಮಾಡಿರಿ? ನ್ಯೂಮರೇಟರ್ನ ಸಪ್ರೇಟಾಗಿ ಗುಣಿಸ್ಕೊರಿ. ಎಷ್ಟಾಗತ್ತಪ್ಪ? ಇದು 726 ಆಗುತ್ತೆ. ಡಿವೈಡೆಡ್ ಬೈ 11. 726ನ 11ರಲ್ಲೇ ಭಾಗಿಸ್ಬೇಕು. 66 ಬರುತ್ತೆ. 726 ಡಿವೈಡೆಡ್ ಬೈ 7. 726 ಡಿವೈಡೆಡ್ ಬೈ 7. 103.7 103.7 ಸೆಂಟಿಮೀಟರ್ ಸ್ಕ್ವೇರ್. ನೋಡ್ರಿ ಎಷ್ಟು ಈಸಿ ಐತಿ. ಸಾಲಿಡ್ ಶೇಪ್ ಕೊಟ್ಟಿದ್ರು. ಈ ಶೇಪ್ನೊಳಗಡೆ ಇದ್ರಾಗ 2 ಅದ. ಒಂದು ಕೋನ್ ಐತಿ, ಒಂದು ಹೆಮಿಸ್ಪಿಯರ್ ಐತಿ. CSF ಕೋನ್ ಪ್ಲಸ್ CSF ಹೆಮಿಸ್ಪಿಯರ್. ಕರೆಕ್ಟಾಗಿ ಫಾರ್ಮುಲಾ ಹಚ್ಚಬೇಕು. ಇಷ್ಟು ಮಾಡ್ಕೊಂಡು ಬಂದ್ರೆ ನಿಮಗೆ 4 ಮಾರ್ಕ್ಸಿಗೆ ಈಸಿ ಆಕೈತಿ. ರೈಟ್. ನೆಕ್ಸ್ಟ್ ಕ್ವಶನ್. ಎ ಮೆಡಿಸಿನ್ ಕ್ಯಾಪ್ಸೂಲ್ ಅಂದ್ರೆ ಗುಳಿಗೆ ಉದ್ದನು. ಎ ಮೆಡಿಸಿನ್ ಕ್ಯಾಪ್ಸೂಲ್ ಇಸ್ ಇನ್ ದ ಶೇಪ್ ಆಫ್ ಸಿಲಿಂಡರ್ ವಿತ್ ಹೆಮಿಸ್ಪಿಯರ್ಸ್ ಸ್ಟಕ್ ಟು ಈಚ್ ಅದರ್ ಆಫ್ ಇಟ್ಸ್ ಎಂಡ್ಸ್. ನೋಡ್ರಿ, ಈ ಸಿಲಿಂಡರ್ ಐತಲ್ಲ, ಮಿಡಲ್ ಸಿಲಿಂಡರ್, 2 ಎಂಡಿಗೆ 2 ಹೆಮಿಸ್ಪಿಯರ್ ಅಟ್ಯಾಚ್ ಮಾಡ್ಯಾರೆ.
ಹೌದಾ? ಇದೇ ಕ್ವಶನ್ ಅವರು ಪೆಟ್ರೋಲ್ ಟ್ಯಾಂಕ್ ಅಂತ ಕೇಳಬಹುದು, ಆಕ್ಸಿಜನ್ ಟ್ಯಾಂಕ್ ಅಂತ ಕೇಳಬಹುದು. ನೆನ್ಪಿಟ್ಕೋರಿ, ಎಲ್ಲ ಒಂದೇ. ದ ಲೆಂತ್ ಆಫ್ ಎಂಟೈರ್ ಕ್ಯಾಪ್ಸೂಲ್ ಇಸ್ 14 mm, 14 ಮಿಲಿಮೀಟರ್. ಎಂಟೈರ್ ಕ್ಯಾಪ್ಸೂಲ್ ಅಂದ್ರೆ ಈ ಎಂಡ್ನಿಂದ ಈ ಎಂಟಿಗೆ ಇದರ ಲೆಂತ್ ಬಂದು 14 mm. ಅಂಡ್ ಡಯಾಮೀಟರ್ ಆಫ್ ಕ್ಯಾಪ್ಸೂಲ್, ಡಯಾಮೀಟರ್ ಅಂದ್ರೆ ನೆನ್ಪಿಟ್ಕೋರಿ, ಈ ಎಂಡ್ನಿಂದ ಈ ಎಂಟಿಗೆ ಪೂರ್ತಿ ಡಯಾಮೀಟರ್ 5 ಐತಿ. ನಾ ಆಗ್ಲೇ ಹೇಳಿದೆ, ಡಯಾಮೀಟರ್ ಅಂತ ವರ್ಡ್ ಬಂದಾಗ ನೀವು ಅದನ್ನ ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. 5 mm ಅಂದಾಗ 2.5 mm ರೇಡಿಯಸ್ ಇರುತ್ತೆ. ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ. ಹೇಳ್ರಿ ಈಗ ನೋಡೋಣ, ಸರ್ಫೇಸ್ ಏರಿಯಾ ಕಂಡಿಡಿ ಅಂದಾರಲ್ಲ, CSF ಹೆಮಿಸ್ಪಿಯರ್ ಪ್ಲಸ್ CSF ಸಿಲಿಂಡರ್ ಪ್ಲಸ್ CSF ಹೆಮಿಸ್ಪಿಯರ್. 2 ಹೆಮಿಸ್ಪಿಯರ್ 1 ಸಿಲಿಂಡರ್ ಐತಿ ಇಲ್ಲಿ. ಕರೆಕ್ಟಾ? ಸಿಲಿಂಡರ್ಗೆ ಸಂಬಂಧಪಟ್ಟಂತ ಏನೇನು ಕೊಟ್ಟಾರ? ಸಿಲಿಂಡರ್ ನೋಡ್ರಿ, ಇದು 14 mm ಅನ್ನೋದು ಈ ಎಂಡ್ನಿಂದ ಈ ಎಂಡಿಗೆ 2 ಹೆಮಿಸ್ಪಿಯರ್ ಹಿಡಿದು 2 ಹೆಮಿಸ್ಪಿಯರ್ ಬಿಟ್ರೆ ಇದ್ರ ಹೈಟ್ ಹೇಳ್ತೀನಿ ನೋಡ್ರಿ, 14 - 5 ದಟ್ ಈಸ್ 9 mm ಹೈಟ್ ಆಫ್ ಸಿಲಿಂಡರ್. ಅಂಡ್ ರೇಡಿಯಸ್ ಆಫ್ ಸಿಲಿಂಡರ್ ದಟ್ ಈಸ್ 2.5 mm. ಯಾಕೆ ಹೇಳ್ರಿ, ಡಯಾಮೀಟರ್ ಐತಲ್ಲ, ನೋಡ್ಕೊರಿ, ಇಲ್ಲಿ 2.5 ತೆಗೀರಿ, ಈ ಕಡೆ 2.5 ತೆಗೀರಿ, 2.5 ನಾ ಭಾಳ ಸಲ ಹೇಳಿನಿ, ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಎಷ್ಟಿರುತ್ತೆ ಅದು ಹೈಟು ಅಷ್ಟೇ ಇರುತ್ತೆ. ಆದ್ರಿಂದ ಈ ಕಡೆ 2.5 ಮೈನಸ್ ಮಾಡ್ರಿ, ಈ ಕಡೆ 2.5 ಮೈನಸ್ ಮಾಡ್ರಿ, 14ರಾಗ 2.5 5 ಆಯ್ತು, 14ರಾಗ 5 ಕಡೆ 9. ದಿಸ್ ಇಸ್ ಹೈಟ್ ಆಫ್ ಎ ಸಿಲಿಂಡರ್. ಅಂಡ್ ಫಾರ್ ಹೆಮಿಸ್ಪಿಯರ್ ದ ರೇಡಿಯಸ್ ಈಸ್ 2.5 mm. ಕರೆಕ್ಟಾ? ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸೂಲ್, ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸೂಲ್ is equal to CSA of cylinder plus 2 into CSA of hemisphere. ಯಾಕೆ 2 ಬರದೆ ಹೇಳ್ರಿ, 2 ಎಂಡಿಗೆ ಒಂದೊಂದು ಹೆಮಿಸ್ಪಿಯರ್ ಅದು, ಅದಕ್ಕೆ 2 ಇಲ್ಲಿ 2 ಇಂಟು CSF ಸಿಲಿಂಡರ್ ಇಸ್ 2πRH ಪ್ಲಸ್ 2 ಇಂಟು ಬ್ರಾಕೆಟ್ CSF ಹೆಮಿಸ್ಪಿಯರ್ ಇಸ್ 2πr². ಕರೆಕ್ಟಾ? ಯಾರ್ಯಾರು ಕಾಮನ್ ಅಕ್ಕಾರ ಹೇಳ್ರಿ ನೋಡೋಣ. ಇಲ್ಲಿ ಬರೀತಿ ನೋಡ್ರಿ, 2πr ಕಾಮನ್. ಇಲ್ಲೇನು ಉಳಿತು? H ಉಳಿತು. ಪ್ಲಸ್ ಈ 2ಕ್ಕೆ 2 ಬಂದೈತಿ, ಪೈ ಬಂದೈತಿ. ಇನ್ನೇನು ಉಳಿತು? 2r ಅಷ್ಟೇ ಉಳಿತೈತಿ. 2 ಇಂಟು 22/7 ಇಂಟು ರೇಡಿಯಸ್ 2.5 ಇಂಟು ಬ್ರಾಕೆಟ್ ಹೈಟ್ ಇಲ್ಲಿ ಕಂಡು ಹಿಡಿದೀನಿ ನೋಡ್ರಿ, ಹೈಟ್ ಎಷ್ಟೈತಿ? 9 ಪ್ಲಸ್ 2 ಇಂಟು 2.5. ಕರೆಕ್ಟಾ? 2 22 44 ಡಿವೈಡೆಡ್ ಬೈ 7 ಇಂಟು 2.5 ಇಂಟು ಬ್ರಾಕೆಟ್ ನೆನ್ಪಿಟ್ಕೋರಿ, 2.5 2 5 ಆತು, 5ಕ್ಕೆ 9 ಕೂಡಿಸ್ರಪಿ 14, 7 1 7 2 14, 44 2 88 ಇಂಟು 2.5 88 ಇಂಟು 2.5. ಎಂಬತ್ತೆಂಟು ಇಂಟು 2.5 ಅಂದರೆ 220 ಸೆಂಟಿಮೀಟರ್ ಅಥವಾ ಮಿಲಿಮೀಟರ್ ಕೊಟ್ಟಾರಲ್ಲ, mm². ಅರ್ಥ ಆಯ್ತಾ ಇಲ್ಲೋ? ಕ್ಯಾಪ್ಸೂಲ್ದೊಳಗಡೆ ಒಂದು ಸಿಲಿಂಡರ್ ಐತಿ, 2 ಹೆಮಿಸ್ಪಿಯರ್ ಅದಾವು. ಸೊ CSF ಸಿಲಿಂಡರ್ ಪ್ಲಸ್ 2 ಇಂಟು CSF ಹೆಮಿಸ್ಪಿಯರ್ಸ್. ಇದು 9 ಹೆಂಗೆ ಬಂತಂದ್ರೆ, ಈ ಲೆಂತ್ ಪೂರ್ತಿ ಕ್ಯಾಪ್ಸೂಲ್ 14 mm ಐತಿ. ಬರೀ ಸಿಲಿಂಡರ್ದ ಬೇಕಂದ್ರೆ ಈ ಹೆಮಿಸ್ಪಿಯರ್ 2.5 ಈ ಹೆಮಿಸ್ಪಿಯರ್ 2.5 ತೆಗೆದ್ಬಿಡ್ರಿ, 2.5 5 ಆತು, 14ರಾಗ 5 ಕಳೀರಿ 9 mm. This is the height of cylinder and radius of cylinder is 2.5. And for hemisphere radius is also same 2.5 mm. ಈ ರೀತಿ ಕಂಡುಹಿಡಿಯಬೇಕು. Next question. A container opened from the top is in the form of frustum of a cone of height 16 cm. ಇಲ್ಲಿ ಕೊಟ್ಟಾರ ಡೈಗ್ರಾಮು. ಈ frustum of a cone shape ನಾಗ ಐತಿ, ಇದರ ಹೈಟ್ ಬಂತು 16 cm. With radii of its lower and upper ends, lower end 8 cm, upper end 20 cm. Find the cost of milk with which can completely fill the container at the rate of 20 rupees per liter. ನೆನ್ಪಿಟ್ಕೋರಿ, ಯಾವುದಾದ್ರೂ ಒಂದು ಲಿಕ್ವಿಡ್ ಹೆಸರು ಕೊಟ್ಟರೆ, ಮಿಲ್ಕು, ವಾಟರು, ಆಯಿಲ್ ಇದು ಕೊಟ್ಟರೆ ವ್ಯಾಲ್ಯೂಮ್ ಮಾತ್ರ ಇರುತ್ತೆ ಅಥವಾ ಕೆಪಾಸಿಟಿ ಇರುತ್ತೆ. ಕೆಪಾಸಿಟಿ ಅಥವಾ ವ್ಯಾಲ್ಯೂಮನ್ನು ಕಂಡುಹಿಡಿಬೇಕು ನಾವು. ಇದ್ರದ್ದು ಯಾವ ಶೇಪ್ನಾಗ ಐತಿ? ಇದು ಫ್ರಸ್ಟಮ್ ಆಫ್ ಎ ಕೋನ್ ಶೇಪ್ನಾಗ ಐತಿ. ಸೊ ಇದಕ್ಕೆ ಯಾವ ಫಾರ್ಮುಲಾ ಹಚ್ಬೇಕು ಈಗ? ವ್ಯಾಲ್ಯೂಮ್ ಆಫ್ ಫ್ರಸ್ಟಮ್. ಏನೇನು ಕೊಟ್ಟಾರಪ್ಪ? ಫಸ್ಟ್ ರೇಡಿಯಸ್ R1 ಕೊಟ್ಟಾರ 20 ಸೆಂಟಿಮೀಟರ್, R2 ಕೊಟ್ಟಾರ 8 ಸೆಂಟಿಮೀಟರ್, ಹೈಟ್ H 16 ಸೆಂಟಿಮೀಟರ್. ಆಯ್ತಾ? ಇವು 3 ಕೊಟ್ಬಿಟ್ಟಾರ. ಇನ್ನೇನು ಕಂಡುಹಿಡಿಬೇಕು ನಾವು? ವ್ಯಾಲ್ಯೂಮ್ ಅಥವಾ
ಕೆಪಾಸಿಟಿ. ವ್ಯಾಲ್ಯೂಮ್ ಆಫ್ ಫ್ರಸ್ಟಮ್ is equal to ಫಾರ್ಮುಲಾ ಹೇಳ್ರಿ 1/3 pi h into bracket r1 square plus r2 square plus r1 into r2. 1/3 pi ಅಂದ್ರೆ 22/7 into height 16 into bracket r1 square, that is 20 square plus 8 square plus 20 into 8. 1/3 into 22/7 into 16, 20 20 400, 8 8 64, 2 8 16 ಅಂದ್ರೆ 160 ಆತಪಿ. ಸೊ 1/3 22/7 into 16, 400 560 ಪ್ಲಸ್ 64 ಎಷ್ಟಾಯ್ತು? 560 ಪ್ಲಸ್ 64 624 ಆಗುತ್ತೆ. ಹೌದಾ? ಈಗ ಇವನ್ನ ಭಾಗಿಸ್ಕೊಂತ ಹೋಗೋಣ. 624 3 ಹೋಗುತ್ತಾ? 624 ಡಿವೈಡೆಡ್ ಬೈ 3 ಹೋಗುತ್ತೆ. 3 1 3 20 60, 3 8 24 ಪಿ. ಸೊ 22/7 ಇಂಟು 16 ಇಂಟು 208, ಮತ್ತೆ 208 7 ಹೋಗುತ್ತಾ ನೋಡೋಣ. ಪಾಯಿಂಟ್ ನಾವು ಹೋಗುತ್ತೆ, ಇರಲಿ. 22 7 1 7 29.7 ಹೋಗುತ್ತೆ. 22 ಇಂಟು 16 ಇಂಟು 29.7 ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ ಆಮೇಲೆ ಫ್ರೀ ಇದ್ದಾಗ. ಸೊ ಇಂಟು 16 ಇಂಟು 22 10,459. ಏನು ಗೊತ್ತಾ? ಇದು ಸೆಂಟಿಮೀಟರ್ ಕ್ಯೂಬ್ ಯಾಕೆ ಬರೋದು ಹೇಳಲೆ? ವ್ಯಾಲ್ಯೂಮ್ ಐತಿ. ಸೊ 10,459 ಸೆಂಟಿಮೀಟರ್ ಕ್ಯೂಬ್. ನಿಮಗೆ ಒಂದು ಹೇಳ್ತೀನಪ್ಪಿ, 1 ಲೀಟರ್ ಅಂದರೆ 1,000 ಸೆಂಟಿಮೀಟರ್ ಕ್ಯೂಬ್. ಇದನ್ನು ಲೀಟರ್ನಾಗ ಕನ್ವರ್ಟ್ ಮಾಡ್ತೀನಿ ನೋಡ್ರಿ. ಈಗ ಇದೇನು 10,049 ಐತಲ್ಲ, 10,459 ಡಿವೈಡೆಡ್ ಬೈ 1,000 ಮಾಡಿಬಿಡೋಣ. 1,000 ಅಂದ್ರೆ 3 ಪಾಯಿಂಟ್ ಸರಿಸ್ರಿ, 10.459 ಲೀಟರ್. ಇಷ್ಟು ಲೀಟರ್ ಹಾಲು ಹಿಡಿತೈತಿ ಅಂದ್ರೆ 10.5 ಲೀಟರ್. ನಿಮ್ಮ ಮೈನಾಗ ಇಟ್ಕೊಂಡ್ಬಿಡ್ರಿ, 10.5 ಲೀಟರ್ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಇದು 460 ಆಗುತ್ತಲ್ಲ, 10 ಲೀಟರ್ ಮೇಲೆ ಮತ್ತೆ ಅರ್ಧ ಲೀಟರ್, 10.5 ಲೀಟರ್ ಆತ್ರು. 1 ಲೀಟರ್ಗೆ ರೊಕ್ಕ ಎಷ್ಟೈತಿ? 20 ರೂಪಾಯಿ. 10 ಲೀಟ್ರಿಗೆ 200 ರೂಪಾಯಿ. ಇದನ್ನು ಗುಣಿಸ್ಬಿಡು ಈಗ. 10 ಪಾಯಿಂಟ್ ಅಥವಾ ಕಾಸ್ಟ್ ಆಫ್ ಮಿಲ್ಕ್ ಫಾರ್ 1 ಲೀಟರ್. 1 ಲೀಟರ್ ಹಾಲಿಗೆ 20 ರೂಪಾಯಿ. ನಮ್ಮ ಹಾಲು ಎಷ್ಟೈತೆ ಗೊತ್ತಾ? 10.459 ಲೀಟರಿಗೆ ಎಷ್ಟು ಅಂತ ಐತಿ. ಸೊ 10 ಪಾಯಿಂಟ್, ನಾ ಇದನ್ನು 5 ಅಂತ ಮಾಡ್ಕೊತೀನಿ, ಇಂಟು 20 ಮಾಡಿದರೆ 10.5 10.5 ಇಂಟು 20 210 ರೂಪಾಯಿ ಆಗುತ್ತೆ. 210 ರೂಪಾಯಿ. ಹೌದಾ? 20 ರೂಪಾಯಿಗೆ 1 ಲೀಟರ್ ಆದ್ರೆ 10 ರೂಪಾಯಿಗೆ ಅರ್ಧ ಲೀಟರ್ ಆಯ್ತು. 10 ಲೀಟರ್ಗೆ 200, ಅರ್ಧ ಲೀಟರ್ಗೆ 10 ರೂಪಾಯಿ, 210 ರೂಪಾಯಿ ಆಗುತ್ತೆ. ಈ ರೀತಿ ಮೀಟರು ಅಥವಾ ಮಿಲ್ಕು, ಪೆಟ್ರೋಲು, ಆಯಿಲ್, ವಾಟರು ಇವನು ಕೇಳಿದಾಗ ವ್ಯಾಲ್ಯೂಮೇ ಕಂಡುಹಿಡಿಬೇಕಪ್ಪಿ. ನೆಕ್ಸ್ಟ್ 5ನೇ ಕ್ವಶನ್. ದ ಬಾಟಮ್ ಆಫ್ ಸಿಲಿಂಡ್ರಿಕಲ್ ಶೇಪ್ಡ್ ವೆಸಲ್ ಈಸ್ ಕ್ಲೋಸ್ಡ್ ಬೈ ಕೋನ್ ಶೇಪ್ಡ್ ವೆಸಲ್. ನೋಡ್ಬಿಟ್ಕೊಡ್ರಿ, ಇದು ಒಂದು ಸಿಲಿಂಡರ್ ಡಬ್ಬಿ. ಈ ಡಬ್ಬಿನ ಕೋನ್ ಶೇಪ್ ಡಬ್ಬಿಯಿಂದ ಮುಚ್ಚಾರ. ಅದನ್ನ ನೆನ್ಪಿಟ್ಕೋರಿ, ಮುಚ್ಚಾರ ಅಂದ್ರೆ ಇಷ್ಟು ಏನು ಹಿಡಿಯೋದಿಲ್ಲ ಅಂತ ಅರ್ಥ. ಈಗ ನಾವು ಮುಚ್ಚಣಿಕೆ ಮುಚ್ಚಿದ್ರೆ ಅಷ್ಟು ಜಾಗ ಬಿಡಬೇಕಲ್ಲ, ಇದನ್ನ ಮುಚ್ಚಿಬಿಟ್ಟಾರ. ಈಗ ಅದನ್ನ ಈ ಕೋನ್ ಶೇಪ್ ಮುಚ್ಚಿಬಿಟ್ಟಾರ. ದ ರೇಡಿಯಸ್ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಸಿಲಿಂಡರ್ ಅಂಡ್ ರೇಡಿಯಸ್ ಆಫ್ ಕೋನ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಇಬ್ಬರದು ರೇಡಿಯಸ್ ಸೇಮ್ ಐತಿ ನೋಡ್ರಿ. 2 ಅದಾವದ್ರಾಗ, ಒಂದು ಸಿಲಿಂಡರ್ ಐತಿ, ಒಂದು ಕೋನ್ ಐತಿ. ಸಿಲಿಂಡರ್ ರೇಡಿಯಸ್ 7, ಕೋನದ ರೇಡಿಯಸ್ 7 ಸೆಂಟಿಮೀಟರ್. ಕರೆಕ್ಟಾ? ಇಬ್ಬರದು ರೇಡಿಯಸ್ ಸೇಮ್ ಐತಿ. ಅಂದ್ರೆ ಇದು ಸಿಲಿಂಡರ್, ಇದು ಕೋನ್ ಶೇಪ್ ಮುಚ್ಚಿದ್ದು. ಇಬ್ಬರದು ರೇಡಿಯಸ್ 7 ಸೆಂಟಿಮೀಟರ್. ಇಫ್ ದ ಹೈಟ್ ಆಫ್ ಸಿಲಿಂಡರ್ ಈಸ್ 20 ಸೆಂಟಿಮೀಟರ್ ಅಂಡ್ ಹೈಟ್ ಆಫ್ ಕೋನ್ ದಟ್ ಈಸ್ 3 ಸೆಂಟಿಮೀಟರ್. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಮಿಲ್ಕ್ ಟು ಫಿಲ್ ದ ವೆಸಲ್ ಅಟ್ 20 rupees ಪರ್ ಲೀಟರ್. ಈಗ ಹೇಳ್ರಿ ನೋಡು, ಏನು ಕಂಡುಹಿಡಿಬೇಕು? ಮಿಲ್ಕ್ ಬಂತಲ್ಲ, ವ್ಯಾಲ್ಯೂಮ್ ಕಂಡುಹಿಡಿಬೇಕು. ನೆನ್ಪಿಟ್ಕೋರಿ,
ಇದ್ರೊಳಗಡೆ ಹಾಲು ಹಾಕಿ ಮುಚ್ಚಬೇಕಂದಾಗ ಈ ಶೇಪ್ ಐತಲ್ಲ ಒಳಗೆ ಮುಚ್ಚಿರ್ತೈತಿ ಈಗ ಅದು. ಅಂದ್ರೆ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವ್ಯಾಲ್ಯೂಮ್ ಆಫ್ ಕೋನ್. ಪ್ಲಸ್ ಬರುವುದಿಲ್ಲ, ಇಲ್ಲಿ ಮೈನಸ್ ಬರುತ್ತೆ. ಯಾಕಂದ್ರೆ ಇದು ಮುಚ್ಚಾರ್ಲಪಿ ಇದು ಅಷ್ಟು ಕ್ಲೋಸ್ ಆಗಿರ್ತೈತಿ, ಅದಕ್ಕೆ ಮೈನಸ್ ಆಗುತ್ತೆ ಇದು. ರೈಟ್, ವ್ಯಾಲ್ಯೂಮ್ ಆಫ್ ಕೋನ್ ಮೈನಸ್ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಬರೀಲೇ. ಸೊ ಕೆಪಾಸಿಟಿ ಅಥವಾ ವ್ಯಾಲ್ಯೂಮ್ ಆಫ್ ವೆಸಲ್ ಕಂಡು ಹಿಡಿದ್ಬಿಡೋಣ ಫಸ್ಟ್. ವ್ಯಾಲ್ಯೂಮ್ ಆಫ್ ವೆಸಲ್ ಇಸ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವ್ಯಾಲ್ಯೂಮ್ ಆಫ್ ಕೋನ್. ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಹೇಳ್ರಿ, ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಮೈನಸ್ ವ್ಯಾಲ್ಯೂಮ್ ಆಫ್ ಕೋನ್ 1/3 ಪೈ ಆರ್ ಸ್ಕ್ವೇರ್ ಎಚ್. ಕಾಮನ್ ಯಾರ್ಯಾರು ಹೇಳ್ರಿ ನೋಡೋಣ. ಪೈ ಆರ್ ಸ್ಕ್ವೇರ್ ಕಾಮನ್, ಪೈ ಆರ್ ಸ್ಕ್ವೇರ್ ಕಾಮನ್, ಎಚ್ ಮೈನಸ್ 1/3 ಎಚ್ ಉಳಿತೈತಿ. ಎರಡು ಮತ್ತು ಎಚ್ ಕಾಮನ್ ತೆಗಿಬೇಡ್ರಿ, ಯಾಕಂದ್ರೆ ಸಿಲಿಂಡರ್ ಹೈಟ್ 20 ಐತಿ, ಕೋನದ ಹೈಟ್ 3 ಐತಿ, ಮತ್ತೆ ಎರಡು ಸೇಮ್ ಅಲ್ಲ. 22/7 ಇಂಟು ರೇಡಿಯಸ್ ಸೇಮ್ ಐತಿ ಇಬ್ಬರದು, 7 ಇಂಟು 7. ಇದು ಹೈಟ್, ಸಿಲಿಂಡರ್ ಹೈಟ್ ಎಷ್ಟೈತಿ 20 ಮೈನಸ್ 1/3 ಇಂಟು ಹೈಟ್ ಆಫ್ ಕೋನ್ ದಟ್ ಈಸ್ 3. ಕರೆಕ್ಟಾ? 7 ಕ್ಯಾನ್ಸಲ್ ಆಗ್ತೈತಿ. 22 ಇಂಟು 7 ಇಂಟು ಬ್ರಾಕೆಟ್ 20 ಮೈನಸ್ 3 ಕ್ಯಾನ್ಸಲ್ ಆಗ್ತದೆ, 1 ಉಳಿತು. ಸೊ 22 ಇಂಟು 7 ಇಂಟು 19 ಸೆಂಟಿಮೀಟರ್ ಕ್ಯೂಬ್. 22 ಇಂಟು 7 ಇಂಟು 19 2926 ಸೆಂಟಿಮೀಟರ್ ಕ್ಯೂಬ್. ಇದನ್ನ ಲೀಟರ್ದೊಳಗೆ ಬರೀತೀನಿ ನೋಡ್ರಿ. ನಾ ಆಗ್ಲೇ ಹೇಳಿದೆ 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್. ಇದನ್ನ 1000 ಭಾಗಿಸಿದ್ರೆ 3 ಸೊನ್ನೆ ತೆಗೆದು ಬಿಡ್ರಿ, 2.926 ಲೀಟರ್ ಆಯ್ತು. ಹೌದಾ? 1 ಲೀಟರ್ಗೆ 20 ರೂಪಾಯಿ ಹೇಳ್ಯಾರ. ನಮ್ದು ಎಷ್ಟೈತೆ ಗೊತ್ತಾ? ಸೊ ಕಾಸ್ಟ್ ಆಫ್ 1 ಲೀಟರ್ ಮಿಲ್ಕ್ ಈಕ್ವಲ್ ಟು 20 ರೂಪಾಯಿ. ಕಾಸ್ಟ್ ಆಫ್ 2.926 ಲೀಟರ್ ಮಿಲ್ಕ್ ಈಸ್ 2.926 into 20. 2.926 into 20. ₹58 ರೂಪಾಯಿ 50 ಪೈಸೆ ಆಗುತ್ತೆ. ಅಥವಾ ನಿಯರ್ಲಿ ಹೇಳಬೇಕಪ್ಪ ಅಂದರೆ 59 ರೂಪಾಯಿ. 59 ರೂಪಾಯಿ ನೋಡ್ರಿ, ಎಷ್ಟು ಸರಳ ಅದಾವ ಇವು ಕ್ವಶನ್ಸ್. ಆ್ಯಂಡ್ ದ ಲಾಸ್ಟ್ ಕ್ವಶನ್. ಎ ಮಿಲ್ಕ್ ಟ್ಯಾಂಕ್ ಈಸ್ ಇನ್ ದ ಶೇಪ್ ಆಫ್ ಸಿಲಿಂಡರ್ ವಿತ್ ಹೆಮಿಸ್ಪಿಯರ್ ಆಫ್ ಸೇಮ್ ರೇಡಿ ಅಟ್ಯಾಚ್ ಟು ಬೋತ್ ಆಫ್ ಇಟ್ ಎಂಡ್ಸ್. ಒಂದು ಸಿಲಿಂಡರ್ ಐತಿ, 2 ಹೆಮಿಸ್ಪಿಯರ್ ಅಟ್ಯಾಚ್ ಮಾಡ್ಯಾರ ಎರಡು ಕಡೆ. ಮಿಲ್ಕ್ ಟ್ಯಾಂಕ್ ಇದು. ಇಫ್ ದ ಟೋಟಲ್ ಹೈಟ್ ಆಫ್ ದ ಟ್ಯಾಂಕ್ ಈಸ್ 6 ಮೀಟರ್, ಅಂದ್ರೆ ಈ ಎಂಡ್ನಿಂದ ಈ ಎಂಡಿಗೆ 6 ಮೀಟರ್ ಐತಿ. ಆ್ಯಂಡ್ ರೇಡಿಯಸ್ ಈಸ್ 1 ಮೀಟರ್. ಈ ಕಡೆ ರೇಡಿಯಸ್ 1, ಈ ಕಡೆ ರೇಡಿಯಸ್ 1, ಇಲ್ಲಿ 1, ಈ ಕಡೆಗೆ 1 ಅಪ್ಪಿ. ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಮಿಲ್ಕ್ ಫಿಲ್ಡ್ ಇನ್ ದ ಟ್ಯಾಂಕ್. ನೋಡ್ರಿ, ಮಿಲ್ಕ್ ಬಂತು, ಕ್ವಾಂಟಿಟಿ ಅಂತ ಬಂತು. ಎಷ್ಟು ಹಾಲು ಹಿಡಿತೈತಿ ಈ ಟ್ಯಾಂಕ್ನಾಗ ಅಂತ ಕೇಳ್ಯಾರ ಅವ್ರು. ಅಂದ್ರೆ ವ್ಯಾಲ್ಯೂಮ್ ಕಂಡು ಹಿಡಿಬೇಕು. ಯಾರ್ಯಾರು ಅದಾರ? ಸಿಲಿಂಡರ್ ಐತಿ, 2 ಹೆಮಿಸ್ಪಿಯರ್ ಅದಾವ. ಸೊ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್. 2 ಹೆಮಿಸ್ಪಿಯರ್ ಅದಾವ. ಏನೇನು ಕೊಟ್ಟಾರ ಬರೋದು ಬಿಡ್ಬೇಕು. ಫಸ್ಟ್ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಏನು ಕೊಟ್ಟಾರ? ರೇಡಿಯಸ್ ಕೊಟ್ಟಾರ. ಎಷ್ಟಪ್ಪ? 1 ಮೀಟರ್. ಹೈಟ್ ಎಷ್ಟು? 6 ಮೈನಸ್ 2. ಯಾಕೆ ಹೇಳ್ರಿ ನೋಡೋಣ. ಈ ಕಡೆಗೆ 1 ಮೈನಸ್ ಮಾಡ್ರಿ, ಈ ಕಡೆಗೆ 1 ಮೈನಸ್ ಮಾಡ್ರಿ, 2 ಹೋತು. 6 ಒಳಗೆ 2 ಕಳೀರಿ, 4 ಮೀಟರ್. ಹೆಮಿಸ್ಪಿಯರ್ ಏನೇನು ಕೊಟ್ಟಾರ? ರೇಡಿಯಸ್ ಕೊಟ್ಟಾನ. ಹೆಮಿಸ್ಪಿಯರ್ ರೇಡಿಯಸ್ 1 ಮೀಟರ್. ಸಾಕಲ್ಲ ಇಷ್ಟಿದ್ರೆ. ಸೊ ಕೆಪಾಸಿಟಿ ಆಫ್ ಟ್ಯಾಂಕ್ ಆರ್ ವ್ಯಾಲ್ಯೂಮ್ ಆಫ್ ಟ್ಯಾಂಕ್ is equal to volume of cylinder plus 2 into volume of hemisphere. So volume of cylinder is pi r square into h plus 2 into volume of hemisphere 2/3 pi r cube. ಯಾರ್ಯಾರು ಕಾಮನ್ ಹೇಳ್ರಿ ನೋಡೋಣ. ಎರಡು ಕಡೆ ಪೈ ಐತಿ, ಹೊರಗೆ ಹಾಕ್ತೀನಿ. ನಾ r² ಹೊರಗೆ ಹಾಕ್ತೀನಿ. ಯಾಕೆ ಹೇಳ್ರಿ? ಇಲ್ಲಿ r³ 2 ರೇಡಿಯಸ್ ಹೊರಗೆ ಹಾಕಿನಿ. ಯಾಕೆ ಹಾಕಿನಿ ಅಂದ್ರೆ ಇಬ್ಬರದು ರೇಡಿಯಸ್ ಸೇಮ್ ಐತಿ. ಇಲ್ಲಿ h ಅಷ್ಟೇ ಉಳಿತೈತಿ. ಇಲ್ಲೇ 2 4 ಉಳಿತು. ಈ 3 ಉಳಿತು. ಪೈ ಹೊರಗೆ ಹೋಗೈತಿ. ಇದ್ರಾಗ 2 r ಹೋಗ್ಯಾವ, 1 r ಉಳಿತೈತಿ.
pi 22/7 into r square, that is 1 square. Height of a cylinder, that is 4 plus 4/3 into radius 1. So 22/7 into 1 ಅಂದ್ರೆ 1 4 ಇಲ್ಲಿ LCM ತೆಗಿತೀನಿ ನೋಡಪ್ಪಿ ನಾನು 3 ಒಂದ್ಲಿ 3 ಇದು 1 3ಲಿ 4 3ಲಿ 12 ಪ್ಲಸ್ 4 ಒಂದ್ಲಿ 4 22/7 ಇಂಟು 12ಕ್ಕೆ 4 ಕೂಡಿಸ್ರಿ 16 ಡಿವೈಡೆಡ್ ಬೈ 3. ಇವನ್ನ ಗುಣಿಸಿ ಹಚ್ಚಬೇಕು ಅಷ್ಟೇ. 22 ಗುಣಿಸು 16, 22 ಇಂಟು 16 352 ಡಿವೈಡೆಡ್ ಬೈ 21 16.76 ಸೆಂಟಿಮೀಟರ್ ಕ್ಯೂಬ್. ಕ್ಯೂಬ್ ಯಾಕೆ ಬಂತ ಹೇಳ್ರಿ? ವ್ಯಾಲ್ಯೂಮ್ ಕಂಡುಹಿಡಿದೀವಿ ನಾವು. ಆಯಿತಾ? ಇಷ್ಟು ಸರಳ. ನಾನೀಗ ನಿಮಗೆ 5 ಮಾರ್ಕ್ಸಿನ ಅಥವಾ 4 ಮಾರ್ಕ್ಸಿನ 6 ಕ್ವಶನ್ಸನ್ನು ಈ ವಿಡಿಯೋದೊಳಗೆ ಎಕ್ಸ್ಪ್ಲನೇಷನ್ ಕೊಟ್ಟೀನಿ. ಈ 6 ಕ್ವಶನ್ಸನ್ನು ವಿಡಿಯೋ ನೋಡಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಏನಪ್ಪ ಅಂದ್ರೆ ಐಡಿಯಾ ತಿಳ್ಕೊರಿ. ಏನು ಕಂಡುಹಿಡಿ ಅಂದಾರ ಅದಕ್ಕೆ ಯಾವ ಫಾರ್ಮುಲಾ ಸೂಟೇಬಲ್ ಫಾರ್ಮುಲಾ ಹಚ್ಚಬೇಕು. ಆದ್ದರಿಂದ ನೀವು ಸರ್ಫೇಸ್ ಏರಿಯಾ ವ್ಯಾಲ್ಯೂಮ್ ಚಾಪ್ಟರ್ದೊಳಗೆ ಏನು ಫಾರ್ಮುಲಾ ಅದಾವು ಒಂದು 15ರಿಂದ 20 ಸಲ ಬರುತ್ತೆ ತೆಗಿಬೇಕು. ಅಂದಾಗ ಆ ಕ್ವಶನ್ ಮತ್ತು ಆ ಡೈಗ್ರಾಮ್ ನೋಡಿದ ಮೇಲೆ ಆ ಡೈಗ್ರಾಮ್ದೊಳಗೆ ಯಾವ ಸಾಲಿಡ್ ಶೇಪ್ ಐತಿ ಏನು ಕಂಡುಹಿಡಿ ಅಂದಾರ ಅದಕ್ಕೆ ಯಾವ ಫಾರ್ಮುಲಾ ಹಚ್ಚಿದ್ರೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ನೀವು ಈ ಕ್ವಶನ್ ಡೆಫಿನೆಟ್ ಆಗಿ ಅಟೆಂಪ್ಟ್ ಮಾಡ್ಬೋದು, ಬಿಟ್ಟು ಬರೋಂಗಿಲ್ಲ. ಆಯ್ತಾ? ದಯವಿಟ್ಟು ವಿಡಿಯೋ ನೋಡ್ರಿ. ಓಕೆ, ಥ್ಯಾಂಕ್ ಯು. ಪ್ರಾಕ್ಟೀಸ್ ಮಾಡಿರಿ ಮೇನ್.